ಮಾಡ್ರಿ ಅಂತ ಆರೋಪ ಮಾಡಿ ಈ ಹೋರಾಟವನ್ನು ಕಳೆದ 13 ವರ್ಷಗಳನ್ನು ಮಾಡ್ತಾ ಬಂದಿದ್ದಾರೋ ತೆಮ್ರೋಡಿ ಮತ್ತು ಈ ಒಂದು 2-3 ವರ್ಷದಿಂದ ಮಾಡ್ತಾ ಬಂದಿದ್ದಾರೋ ಈ ಮಟ್ಟಣ್ಣವರು ಇವತ್ತು ಅವರು ಆರೋಪಿ ಆಗ್ತಾ ಇದ್ದಾರೆ. ಒಡನಾಡಿ ಸಂಸ್ಥೆಯವರು ಸಹಿತ ಇವತ್ತು ಆರೋಪಿ ಆಗ್ತಾ ಇದ್ದಾರೆ. ಒಡನಾಡಿ ಸಂಸ್ಥೆ ನಿಜವಾಗಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಚಿಕ್ಕ ಕೆಂಪಮ್ಮನ ಇಂಟರ್ವ್ಯೂನ ತೆಗೆದುಕೊಂಡು ಹಾಕಿದ್ರು, ಬೇರೆಯವರು ಹಾಕಿದರು. ಸ್ವತಃ ಹೆಣ್ಮಗಳು ನೋಡಿದ್ಲು, ಸೌಜನ್ಯಾಳ ನಾನು ನೋಡಿದ್ದೀನಿ ಅಂತ ಇವತ್ತು ಹೇಳ್ತಾ ಇದ್ದ. ಅದನ್ನು ಸಹಿತ ಮುಚ್ಚಾಕುವಂಥದ್ದು, ಅವಳನ್ನು ಖರೀದಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ಖರೀದಿ ಸಿಗದೇ ಇದ್ದಾಗ ಅವಳನ್ನು ಆರೋಪಿಯನ್ನಾಗಿ ಮಾಡುವಂಥ ಈ ಎಲ್ಲ ಘಟನೆಗಳನ್ನ ನಾವು ಗಮನಿಸೋದಾಗ ವಿಷ್ಣು ಮೂರ್ತಿ ಭಟ್ ಆಗಿರ್ಬೋದು, ಜೊತೆಗೆ ನಮ್ಮ ವಿಠಲ್ಗೌಡ ಆಗಿರ್ಬೋದು, ಈ ವಿಶೇಷವಾಗಿ ಅದರಲ್ಲೂ ಮಟ್ಟನವರ ತೆಮ್ರೋಡಿ ಇವರೆಲ್ಲರೂ ಇನ್ನೂ ಅನೇಕರಿದ್ದಾರಲ್ಲಿ. ಸ್ಥಾನಿಕರು ಸಾಕಷ್ಟು ಧ್ವನಿ ತೆಗಿತಾ ಇದ್ದಾರೆ. ಅದರ ಧ್ವನಿಗಳನ್ನು ಸಹಿತ ಮುಚ್ಚಾಕುವಂಥ ಪ್ರಯತ್ನ ಅನೇಕರು ತಮ್ಮ ಜೀವದ ಭಯದಿಂದ ಧ್ವನಿಯನ್ನು ಸಹಿತ ಹೊರಗೆ ಹಾಕದಿದ್ದಾಗ ಅದೇ ಆರಂಭದಲ್ಲಿ ನಮ್ಮ ಈ ಭೀಮಾ ಇದೇ ಮಾತನ್ನು ನಾ ಭಯದಿಂದ ಊರು ಬಿಟ್ಟು ಹೋಗಿದ್ನಿ, ಇವತ್ತು ನನಗೆ ಯಾವ ಭಯ ಇಲ್ಲ, ನಾನು ಸತ್ಯ ಹೇಳಿಕ್ಕೆ ಬಂದೀನಿ ಅಂತ ಹೇಳಿದ. ಅವನು ಕೊನೆಗೆ ಮತ್ತೆ ಅದೇ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಗಮನಿಸಿದಾಗ ಎಷ್ಟು ಭೀಕರಿರಬೇಕಿದ್ರು ಹಿಂದಿದ್ದಂಥವರು, ಈ ಎಲ್ಲ ಘಟನೆಗಳ ಹಿಂದಿದ್ದಂಥವ್ರು ಹೇಗಿರಬೇಕು ಅನ್ನೋದನ್ನು ಇವತ್ತು ಸರ್ಕಾರ ಸಹಿತ ಯೋಚನೆ ಮಾಡಬೇಕಾಗಿದೆ. ದುರಂತ ಅಂದರೆ ಸರ್ಕಾರಗಳ ಸಹಿತ ಅದರ ಬಗ್ಗೆ ವಿಚಾರ ಮಾಡಲಾರ್ದ ಸ್ವತಃ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಜವಾಬ್ದಾರಿಯುತ ಜಾಗದಲ್ಲಿದ್ದ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಷಡ್ಯಂತ್ರ ಅಂತ ಕರೀತಾರೆ. ಇದನ್ನು ಗಂಭೀರವಾಗಿ ನಮ್ಮ ಗೃಹ ಮಂತ್ರಿಯವರು ಸೀರಿಯಸ್ ಆಗಿ ತೆಗೆದುಕೊಳ್ಳಾರ್ದ ಜಲ್ದಿ ಮುಗಿಸಪ್ಪ ಇದನ್ನಂತ. ಅಲ್ಲ ರೀ, ನಿರಂತರವಾಗಿ ಸ್ವತಃ ನಿಮ್ಮ VS ಉಗ್ರಪ್ಪನವರು ಒಂದು ನೀವು ತನಿಖೆಗೆ ಅವರಿಗೆ ಹೆಚ್ಚಿದ್ರಿ. ಕಾಂಗ್ರೆಸ್ ಪಾರ್ಟಿ ಇದ್ದಾಗ 2013-18 ಸಮಯದಲ್ಲಿದ್ದಾಗ ಅವ್ರ ರಿಪೋರ್ಟ್ ಸಹಿತ ನೀವು ನಂಬುವುದಿಲ್ಲ ಅಂದರೆ ಇದರ ಅರ್ಥ ಏನು? ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ 477 ಅಲ್ಲಿ ಅನಾಥ ಸಾವುಗಳು ಆಗಿದ್ದಾವೆ, ಅಪರಿಚಿತ ಸಾವುಗಳಾಗಿದ್ದಾವೆ. ಪ್ರತಿ ವರ್ಷ 100ಕ್ಕೂ ಮೇಲ್ಪಟ್ಟ ಅಪರಿಚಿತ ಸಾವುಗಳು ಆಗ್ತಾಯಿದ್ದಾವೆ ಅಂತ ಹೇಳ್ತಾ ರಿಪೋರ್ಟ್ ಇದ್ದಾವೆ. ಸ್ವತಃ ಒಂದು ಕಡೆ ಉಲ್ಲೇಖ ಮಾಡ್ತಾ ಇದ್ದಾರೆ VS ಉಗ್ರಪ್ಪನವರು ತಮ್ಮ ವರದಿಯಲ್ಲಿ.